ಸೊ ಗಾಯ್ಸ್ ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸದ್ಯದ ಮಟ್ಟಿಗೆ ಆರಾಮಾಗಿದ್ದೀನಿ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಊರಿಗೆ ಹೋಗಬೇಕಾಗಿದೆ. ಸೊ ಅರ್ಜೆಂಟಾಗಿ ನಮ್ಮ ಮನೆಯವ್ರಿಗೆ ಏನೋ ಕೆಲಸ ಅಂತ ಬಂದಿದೆ. ಸೊ ಹೊರಡ್ತಾ ಇದ್ದೀವಿ. ಸ್ವಲ್ಪ ಮಧ್ಯಾಹ್ನ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಊಟ ಮಾಡಿಕೊಂಡು ಹೋಗೋಣ ಅಂತ ಇದ್ದೀನಿ. ಸೊ ಜಾಸ್ತಿ ಏನಿಲ್ಲ, ಇಬ್ರಿಗೂ ಸೇರಿ ಮೊಸರನ್ನ ಕಲಿಸ್ತಾ ಇದ್ದೀನಿ. ಇದ್ದಿದ್ದ ಸಾಂಬಾರಲ್ಲಿ ನಮ್ಮ ಗುಂಡಂಗೆ ಊಟ ಮಾಡಿಸಿದ್ದೀನಿ. ಸೊ ಈಗ ಮದನ್ ಬಂದಿದ್ದಾರೆ, ಈಗ ಹೊರಡಬೇಕು. ನೋಡಿ ಗಾಯ್ಸ್, ಅವ್ರ ಅಜ್ಜಿ ಮನೆಗೆ ಹೋಗಿಲ್ಲ. ನೆನ್ನೆ ನನ್ನ ಬೈದ್ನೆ ಎಲ್ಲ ಹೋಗಿದ್ರು ಅಂದ್ಬಿಟ್ಟು ತುಂಬಾನೇ ಫೀಲ್ ಮಾಡ್ಕೊತಾ ಇದ್ದಾರೆ. ಹೋಗಿದ್ರೆ ನಾವು ಮೀನಿಗೆಲ್ಲ ಹಿಡಿದು ಬಲೆಗಿಲೆಲ್ಲ ಬಿಟ್ಟು ನೋಡಿ, ಮೀನು ಹಿಡಿದು ಬಲೆನ ಇವರೇ ಬಿಟ್ಕೊಂಡ್ ಬರ್ತಿದ್ರು. ಬಲೆ ಬಿಟ್ಕ ಬರ್ತೀನಿ ಅಂತಲ್ಲ, ಮೀನ್ ಹಿಡಿಯಕ್ ಬಲೆ ಬಿಡ್ಬಹುದಿತ್ತು ಅಂತ ಹೇಳ್ತಾರ. ಮೀನ್ ಹಿಡಿಯಕ್ಕೆ ಬಲೆ ಬಿಡ್ತಾ ಇರುತ್ತೆ. ಯಾಕಂದ್ರೆ ಇವ್ರ ಅಜ್ಜಿ ಮನೆ ಪಕ್ಕ ಒಂದು ಹೊಳೆ ಇದೆ. ಹೊಳೆ ಹೆಸರೇನು? ಹೇಮಾವತಿ ಹೊಳೆ. ಹೇಮಾವತಿ ಹೊಳೆ ಅಂತ ಪಕ್ಕದಲ್ಲೇ, ಅಂದ್ರೆ ಪಕ್ಕದಲ್ಲೇ ಇದೆ. ತುಂಬಾನೇ ಚೆನ್ನಾಗಿರುತ್ತೆ. ಇನ್ ಕೇಸ್ ಏನಾದರೂ ಹೋದ್ರೆ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮ್ಗೂ ಕೂಡ. ಸೊ ಈಗ ಹೊರಟಿದ್ದೀವಿ ಊರಿಗೆ. ಆತ್ರದಲ್ಲಿ ಹೊರಟಾಗ ಹಂಗೇನೆ ಏನಾದರೂ ಒಂದು ಮಿಸ್ ಆಗ್ತಾನೆ ಇರುತ್ತೆ. ಸೊ ನಮ್ಮ ಗುಡ್ಡ ಅದು ಹಿಂದೆಗಡೆ ಸೆಟ್ಲ್ ಆಗ್ಬಿಡ್ತಾನೆ. ಗುಡ್ಡು ನೋಡಿ, ಕಾಣ್ತಾ ಇದ್ದಾನ ನಮ್ಮ ಗುಡ್ಡ ಆರಾಮಾಗಿ ಸೆಟ್ಲ್ ಆಗ್ಬಿಡ್ತಾನೆ. ಸೊ ನಾವು ಹೊರಡ್ತಾ ಇದ್ದೀವಿ. ಮಠ ಮಧ್ಯಾಹ್ನದಲ್ಲಿ ನಾವು ಹೋಗ್ತಾ ಇದ್ದೀವಿ. ಆನ್ ದಿ ವೇ ಪೆಟ್ರೋಲ್ನ ಹಾಕಿಸ್ಕೊಂಡು ಅಲ್ಲಿಂದ ಸ್ವಲ್ಪ ಏರೆಲ್ಲ ಚೆಕ್ ಮಾಡಿಸ್ಬೇಕಿತ್ತು, ಅದನ್ನು ಕೂಡ ಚೆಕ್ ಮಾಡಿಸ್ಕೊಂಡು ನಾವು ಹೊರಟ್ವಿ. ಅಲ್ಲಿ ಏರ್ ಚೆಕ್ ಮಾಡೋಕ್ಕೆ ಅಂತ ಬಂದಿದ್ದವ್ರನ್ನ ನಮ್ಮ ಗುಂಡ ಎಷ್ಟೋ ತನಕ ಮಾತಾಡಿಸ್ತಾ ಇದ್ದ ಗೊತ್ತಾ. ಅವರು ಕೂಡ ಅಷ್ಟೇ ಚೆನ್ನಾಗಿ ಮುದ್ದಾಗಿ ಮಾತಾಡಿಸ್ಕೊಂಡು ಟೈಮ್ ಪಾಸ್ ಮಾಡಿದರು. ಆನ್ ದಿ ವೇ ಹೋಗುವಾಗ JCB ಎಲ್ಲ ತುಂಬಾ ಮಾರ್ತಾಯಿದ್ರು. ನಮ್ಮ ಗುಂಡ ನೋಡಿದ ತಕ್ಷಣ ಬೇಕೇ ಬೇಕು ಅಂತ ಹಠ ಮಾಡಿ ಒಂದು ತೆಗೆಸ್ಕೊಂಡ. ಸೊ ತೆಗೆಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಆಟ ಆಡಿ ಅವನಿಗೆ ನಿದ್ದೆ ಬಂದಂಗೆ ಆಯಿತು. ಆ್ಯಕ್ಚುಲಿ ಅವನು ಅವತ್ತು ಮಲಗಿರಲಿಲ್ಲ ಬೆಳಗ್ಗೆಯಿಂದ, ಹಾಗಾಗಿ ಮಲ್ಕೊಂಡ. ಹೋಗುವಾಗ ಅಲ್ಲಿ ಹನಿ ಕೇಕ್ ತೊಗೊಂಡೆ, ತುಂಬ ಚೆನ್ನಾಗಿತ್ತು. ಒಂದು ಕಡೆ ನಿಲ್ಲಿಸಿದ್ರು, ಅಲ್ಲಿ ಹನಿ ಕೇಕ್ ಚೆನ್ನಾಗಿ ಕಾಣ್ತಿತ್ತು ಅಂತ ಹನಿ ಕೇಕು ಜ್ಯೂಸು ತೊಗೊಂಡೆ. ನಮ್ಮ ಗುಂಡಂಗೆ ಒಂದು ಲೇಸ್ ತೊಗೊಂಡೆ. ಹಾಗೇ ಮುಂದಕ್ಕೆ ಹೋದ್ಮೇಲೆ ಅಲ್ಲೊಂದು ಕಡೆ ಹಲಸಿನ ಹಣ್ಣು ತುಂಬ ಚೆನ್ನಾಗಿ ಇಟ್ಟಿದ್ರು, ಅಂದರೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. 1-2 ತಿಂದರೆ ಸಮಾಧಾನ ಆಗಲ್ಲ ಅಂತ ಒಂದು ಅರ್ಧ ತೊಗೊಂಡ್ವಿ ಮನೇಲಿ ಹೋಗಿ ತಿನ್ನೋಣ ಅಂತ. ಹಾಗೆಯೇ ಅಲ್ಲಿ ಮಸಾಲೆ ಪುರಿ ಪಾನಿಪುರಿ ಎಲ್ಲ ತಿಂದ್ಕೊಂಡು, ಈ ನಮ್ಮ ದೊಡ್ಡ ಹೋಟೆಲ್ಗಳಲ್ಲಿ ತಿನ್ನೋಕ್ಕಿಂತ ಈ ಥರ ಲೋಕಲಲ್ಲಿ ತಿನ್ನೋದು ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ ಟೇಸ್ಟ್ ವೈಸು ಕೂಡ ತುಂಬ ಚೆನ್ನಾಗಿರುತ್ತೆ. ಈ ದೊಡ್ಡ ಹೋಟ್ಲುಗಳಿಗೆ ಹೋಗಿ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋಕ್ಕಿಂತ ಈ ಲೋಕಲಲ್ಲಿ ತಿನ್ನೋದು ತುಂಬ ಮಜವಾಗಿರುತ್ತೆ. ಸೊ ಹೋಗುವಾಗ ಮಸಾಲೆ ಪುರಿ ಪಾನಿಪುರಿ ತಿಂದ್ಕೊಂಡು ಶೇರ್ ಮಾಡಿಕೊಂಡು, ಅದ್ರ ಜೊತೆಗೆ ಒಂದು ಸುಕ್ಕ ಪುರಿನ ಇಬ್ರಿಗೂ ಒಂದೊಂದು ಅಂತ ಕೊಟ್ಟರು. ತುಂಬ ಚೆನ್ನಾಗಿತ್ತು. ಸೊ ಅದನ್ನು ತಿಂದ್ಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಎಷ್ಟು ಬೇಗ ನಮಗೆ ಮನೆ ಹತ್ರ ಬಂದ್ವಿ ಅನ್ನೋದೇ ಗೊತ್ತಾಗಲಿಲ್ಲ. ತುಂಬಾ ಬೇಗನೆ ಬಂದಿದ್ದೀವಿ ಮನೆಗೆ. ಜರ್ನಿ ಮಾಡಿದ್ದೇ ಗೊತ್ತಾಗಲಿಲ್ಲ ನಾನು ವೀಡಿಯೋಗಳನ್ನ ಮಾಡಿಕೊಂಡು. ಸೊ ಈಗ ಸದ್ಯಕ್ಕೆ ಮನೆ ರೀಚ್ ಆಗಿದ್ದೀವಿ. ನಮ್ಮ ಗುಂಡ ಮನೆ ಹತ್ರ ಗೇಟ್ ಒಳಗಡೆ ಬಿಟ್ಟಿದ್ದೇ ತಡ, ಎಲ್ಲ ಕಡೆ ಓಡಾಡ್ತಾನೆ. ಹಾಗೆ ಅಲ್ಲೊಂದು ಪಿಂಕು ಅಂತ ಒಂದು ನಾಯಿ ಮರಿ ಇದೆ ನೋಡಿ, ಅದನ್ನಂತೂ ಎಷ್ಟು ಗೋಳುಯ್ಕೊತಾನೆ ಅಂದರೆ ನಿಜವಾಗ್ಲೂ ನಿಮಗೆ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಅಷ್ಟು ಗೋಳುಯ್ಕೊತಾನೆ. ಅದೊಂದು ಕಡೆ ನಿಲ್ಲಕ್ಕೆ ಬಿಡಲ್ಲ, ಕೂರಕ್ಕೆ ಬಿಡಲ್ಲ, ಅಷ್ಟು ಗೋಳುಯ್ಕೊತಾನೆ ಆ ನಾಯಿನ. ಪಾಪ ಅದವನಷ್ಟು ಮಾಡಿದ್ರೂ ಅದು ಏನೂ ಒಂಚೂರು ಕಚ್ಚೋದಾಗಲಿ ಬೊಗಳೋದಾಗಲಿ ಎಂಥದ್ದು ಸಮೇತ ಮಾಡಲ್ಲ. ಅಷ್ಟು ಗೋಳುಯ್ಕೊತಾನೆ ನಾಯಿನ. ಹೋಗ್ತಿದ್ದಂಗೆ ಅವತ್ತು ಸೋಮವಾರ ಸಂತೆ ನಡೆಯುತ್ತೆ ನಮ್ಮ ಊರಲ್ಲಿ. ಸೊ ಸಂತೆ ಮಾಡ್ಕೊಂಡು ಬಂದಿದ್ದರು. ತರಕಾರಿ ಎಲ್ಲ ಸ್ವಲ್ಪ ಜೋಡಿಸ್ಬಿಡೋಣ ಫ್ರಿಜ್ಜಿಗೆ ಅಂದ್ಬಿಟ್ಟು ಎಲ್ಲ ತರಕಾರಿನೂ ಬೇರೆ ಮಾಡಿ ಕ್ಲೀನಾಗಿ ಸೋಸ್ಬಿಟ್ಟು ಇಡ್ತಾಯಿದ್ದೀನಿ. ಯಾಕಂದರೆ ಈಗ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಮತ್ತೆ ನೆಕ್ಸ್ಟು ಮಾಡುವಾಗ ನನಗೇ ಅನುಕೂಲ ಆಗುತ್ತೆ. ಹಾಗಾಗಿ ಒಂದೊಂದು ಬುಟ್ಟಿಗೆ ಒಂದೊಂದು ತರಕಾರಿನ ಹಾಕಿ ನಾನು ಸಪ್ರೇಟ್ ಮಾಡಿ ಎತ್ತಿಟ್ಕೊತೀನಿ, ಬಳಸುವಾಗ ನನಗೆ ಅನುಕೂಲ ಆಗುತ್ತೆ ಅಂತ. ಹಾಗೆಯೇ ಸ್ವಲ್ಪ ರಾತ್ರಿಗೆ ಅಡುಗೆ ಮಾಡಬೇಕಿತ್ತು. ಹಾಗಾಗಿ ನಮ್ಮ ಮಾವ ಸ್ವಲ್ಪ ತರಕಾರಿಗಳನ್ನ ಹೆಚ್ಕೊಡ್ತಾಯಿದ್ರು. ತರಕಾರಿ ಟೊಮೆಟೊ ಈರುಳ್ಳಿ ಮೆಣಸಿನ್ಕಾಯಿ ಅದನ್ನೆಲ್ಲ ಹೆಚ್ಕೊಡ್ತಾಯಿದ್ರು. ಹೊರಗಡೆ
ಕೊಟ್ಟಿಗೆಯಲ್ಲಿ ಅವ್ರಿಗೆ ಬೇಕಾಗಿರೋಂಥ ಡಿಶ್ ಅವ್ರು ರೆಡಿ ಮಾಡ್ಕೋತಾ ಇದ್ರು. ಸೊ ಇದು ನೋಡಿದವ್ರಿಗೆ ಇದ್ರ ಬಗ್ಗೆ ಗೊತ್ತಿರೋರಿಗೆ ಗೊತ್ತಾಗಿರುತ್ತೆ ಇದೇನು ಡಿಶ್ ಅಂತ, ಗೊತ್ತಿಲ್ಲದೆ ಇರೋರಿಗೆ ಗೊತ್ತಾಗಲ್ಲ. ಇದು ಬಂದು ಪೋರ್ಕ್ ಮಾಡ್ಕೊತಾ ಇದ್ದಾರೆ ಅವರೆಲ್ಲ. ಸೊ ಹೊರಗಡೆ ಅವರೆಲ್ಲ ಪೋರ್ಕ್ ಮಾಡ್ಕೊತಾ ಇದ್ದರೆ ಒಳಗಡೆ ನಾನು ಚಿಕನ್ ಸಾಂಬಾರು ರೆಡಿ ಮಾಡ್ಕೊತಾ ಇದ್ದೀನಿ ನನಗೆ ಗುಂಡಂಗೆ ಅಂತ. ಸೊ ಹೊರಗಡೆ ಅದು ರೆಡಿ ಆಗ್ತಾಯಿದೆ, ಒಳಗಡೆ ಇದು ರೆಡಿ ಆಗ್ತಾಯಿದೆ. ಒಂದೇ ಟೈಮಲ್ಲಿ ಎರಡೆರಡು ಅಡುಗೆನ ರೆಡಿ ಮಾಡ್ತಾ ಇದ್ದಾರೆ. ಸೊ ಈ ಕಡೆ ಚಿಕನ್ ಸಾಂಬಾರಿಗೆ ಇಟ್ಟ ನಂತರ ನಾನು ಜೊತೆಗೆ ರೈಸ್ಗೂ ಕೂಡ ಇಟ್ಟೆ, ಯಾಕಂದರೆ ಆಲ್ರೆಡಿ 7 ಗಂಟೆ 7:15 ಆಗೋಗ್ಬಿಟ್ಟಿತ್ತು. ನಮ್ಮ ಗುಂಡ ಹೊಟ್ಟೆ ಹಸಿ ಅಂತ ಅಂದ್ಬಿಟ್ಟು ಶುರು ಮಾಡ್ಕೊಬಿಟ್ಟಿದ್ದೆ ಆಗಲೇ, ಹಾಗಾಗಿ ಬೇಗ ಬೇಗ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆ ಎದ್ದು ನಾವು ನಮ್ಮ ಕೆಲಸಗಳನ್ನೆಲ್ಲ ಮುಗಿಸಿ ನಾವೊಂದು ಜಾಗಕ್ಕೆ ಅಂತ ಹೊರಡೋಣ ಅಂತ ಪ್ಲ್ಯಾನ್ ಮಾಡ್ಕೋತಾ ಇದ್ವಿ ಈಗ. ಸೊ ಸರಿ ಪ್ಲ್ಯಾನ್ ಫಿಕ್ಸ್ ಆಯಿತು. ಪಟಾಪಟ ಅಂತ ಕೆಲಸ ಮುಗಿಸಿ ನಾವು ಎಲ್ಲರೂ ಮನೆಯಲ್ಲಿದ್ದ ಎಲ್ಲರೂ ಕೂಡ ನಾವು ಹೊರಟ್ವಿ. ಸೊ ನಮ್ಮ ಮನೆ ಹಿಂದೆ ಸೀಬೆಕಾಯಿ ಮರ ಇದೆ ಗೈಸ್, ಅದು ತುಂಬಾ ಹಣ್ಣು ಬಿಡುತ್ತೆ, ರುಚಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಒಂದು ಹೊತ್ತು ತಿಂಡಿ ಇಲ್ಲ ಊಟ ಏನೂ ಇಲ್ಲ ಅಂದರೂ ಈ ಸೀಬೆಕಾಯಿ ತಿಂದ್ಕೊಂಡೆ ನಾನು ಕಾಲ ಕಳೆದ್ಬಿಡ್ತೀನಿ, ಅಷ್ಟು ಇಷ್ಟ ಆಗುತ್ತೆ ನನಗೆ. ಸೊ ಇಲ್ಲಿ ನನಗೋಸ್ಕರ ನಮ್ಮ ಮಾವ 3 ಸೀಬೆಕಾಯಿನ ಕಿತ್ಕೊಟ್ಟಿದ್ದಾರೆ. ಸೊ ಅದನ್ನು ತಿನ್ನೋ ಟೈಮ್ ಯಾವಾಗ ಅಂತ ನೋಡೋಣ. ಪಟಾಪಟ್ ಅಂತ ರೆಡಿ ಆಗಬೇಕು ಗಾಯ್ಸ್. ಸೊ ಗಾಯ್ಸ್, ನಾವು ನಮ್ಮ ಯಜಮಾನ್ರ ಅಜ್ಜಿ ಮನೆ ಹತ್ರ ಹೋಗ್ತಾ ಇದ್ದೀವಿ. ನೆನ್ನೆ ಎಲ್ಲ ಮಿಸ್ ಮಾಡ್ಕೋತಿದ್ದೆ ಅಂತೆಲ್ಲ ಬರುವಾಗ ಕಾರಲ್ಲಿ ಹೇಳಿದ್ರಲ್ಲ, ಸೊ ಹಾಗಾಗಿ ಹೊರಡ್ತಾ ಇದ್ದೀವಿ. ನೋಡಿ ಎಲ್ಲ ರೆಡಿ ಆಗಿದ್ದಾರೆ. ಚಿನ್ನು ಇಲ್ಲಿ ಬಾಯ್ಲಿ ನೋಡಿ ಗಾಯ್ಸ್, ಮದುವೆ ಗಂಡು ಪೋಸ್ ಕೊಡ್ತಾವನೆ. ಹೆವಿ ಪೋಸು. ಮದುವೆ ಆಯ್ತಾ ಇದ್ದೀನಿ, ಹತ್ರ ಬರ್ತಾ ಇದ್ದಂಗೆ ಡೇಟು, ಫುಲ್ಲು ಜೋಶಲ್ಲಿ ಅವನೇ ಗಾಯಸ್, ಜೋಶಲ್ಲಿ. ಬೇಕಂತ ಇಲ್ಲಿ ನೋಡಿನಿ ಕಾಣಲ್ಲ, ಒಳಗೆ ಬಾ, ಹಾಯ್ ಮಾಡು. ಮುದೇವಿ ಹಾಯ್ ಮಾಡಿದ್ರೆ ಬಾಯ್ ಬಾಯ್ ಅನ್ನೋದು. ನಮ್ಮ ಮಾವ ಒಬ್ಬರು ಊಟ ಮಾಡ್ತಾ ಇದ್ದಾರೆ, ಅಂದರೆ ಅವ್ರಿಗೆ ಹೊಟ್ಟೆ ಹಸು ತಡೆಯೋಕ್ಕಾಗಲ್ಲ ಅಂತ ಲೈಟಾಗಿ ತಿಂತಾ ಇದ್ದಾರೆ, ನೆನ್ನೆದೆಲ್ಲ ಉಳ್ಕೆ ಇತ್ತು ಅಂತ. ಸೊ ನಾವು ಐ ಆಮ್ ರೆಡಿ ಟು ಗೋ ಹುಲ್ಗುತ್ತೂರ್. ನೋಡಿ ಗಾಯ್ಸ್, ಇವ್ರು ನೋಡಿದರೆ ಯಾರಾದರೂ ಮೊಮ್ಮಕ್ಕಳು ಇದ್ದಾರೆ ಇವ್ರಿಗೆ ಅಂತ ಅನ್ನಿಸ್ತಾರೆ, ಅಷ್ಟು ಹೆಂಗಾಗಿ ಕಾಣ್ತಾರೆ ನಮ್ಮ ಮಾವ. ಯಾವಾಗ ಸೇಮ್ ನಮ್ಮ ಮದನ್ ಮತ್ತು ನಮ್ಮ ಮೈದನ್ನ ನಮ್ಮ ಮಾವ 3 ಜನ ನಿಂತರೆ ಅಣ್ಣ ತಮ್ಮ ಥರ ಅನಿಸ್ತಾರೆ. ಬನ್ನಿ ಮದನ್ ಈ ಕಡೆ ನೀವು. ಬಾ ಬೇಗ, ಎಲ್ಲಿ ಮಾವ ಒಂದು ವಿಡಿಯೋಗೂ ಸಿಗ್ತಾ ಇಲ್ಲ. ನೋಡಿ ಗಾಯ್ಸ್, ಎಷ್ಟು ಕ್ಲೀನಾಗಿ ರೆಡಿಯಾಗಿದ್ದಾರೆ, ಹೊಸ ಬಟ್ಟೆ ಎಲ್ಲ ಹಾಕಿದ್ದಾರೆ. ಬಾಯ್ ಬಾಯ್. ನೋಡಿ ಗಾಯ್ಸ್, ನಾಯಿಗೆ ಎಷ್ಟು ನಿಯತ್ತು ಅಂದರೆ, ನಾವು ಮನೆಯಿಂದ ಹೊರಟ್ವಿ ಕಾರ್ ಹತ್ತಕ್ಕೆ ಅಂತ, ಅಲ್ಲಿ ತನಕ ಸಮೇತ ಪಿಂಕು ನಮ್ಮ ಹಿಂದೆನೇ ಬಂತು. ನಮ್ಮ ಹಿಂದೆ ಬರೋದಲ್ಲದೆ ನಾವು ಕಾರ್ ಮೂವ್ ಮಾಡೋ ತನಕ ಸಮೇತ ಅಲ್ಲೇ ಇತ್ತು. ಇನ್ನೇನು ಕಾರ್ ಹತ್ತಬೇಕಿತ್ತು ಅಷ್ಟೊತ್ತಿಗೆ ಮದನ್ ಫ್ರೆಂಡ್ ಯಾರೋ ಬಂದು ಸಿಕ್ಕಿದ್ರು ಅಂದ್ಬಿಟ್ಟು ಮಾತಾಡೋಕ್ಕೆ ಶುರು ಹಚ್ಕೊಂಬಿಟ್ರು. ಸೊ ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತೇನೋ ಗಾದೆ ಹೇಳ್ತಾರಲ್ಲ, ಅದು ಇವ್ರಿಗೆ ಸಖತ್ತಾಗಿ ಅನ್ವಯಿಸುತ್ತೆ. ಸೊ ನೋಡಿ, ನಾವು ತಿಂಡಿ ತಿಂದಿಲ್ಲದೆ ಇರೋದ್ರಿಂದ ಅಂದಿವೇ ಹೋಗುವಾಗ ತಿನ್ನೋಣ ಅಂದ್ಬಿಟ್ಟು ಹಂಗೆ ಬಂದಿದ್ವಿ. ಸೊ ಈಗ ನನಗೆ ಹೊಟ್ಟೆ ಹಸು ತಡೆಯೋಕ್ಕಾಗಲಿಲ್ಲ, ಹಾಗಾಗಿ ಸೀಬೆಕಾಯಿನ ತಿಂದ್ಕೊಂಡು ನಾನು ಟ್ರಾವೆಲ್ ಮಾಡಿದೆ. ಆನ್ ದಿ ವೇಸ್ ಹೋಗುವಾಗ ನಮ್ಮ ಮದನ್ ಫ್ರೆಂಡ್ ಅವರ ತಂದೆ ಸಿಕ್ಕಿದ್ರು ಅಂದ್ಬಿಟ್ಟು ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡ್ರು. ಹಾಗೆ ನಾವು ತಿಂಡಿ ತಿನ್ನೋಣ ಅಂತ ನಿಲ್ಲಿಸಿದ್ವಿ. ಸೊ ನಮ್ಮ ಮದನು ಇಡ್ಲಿ ತೊಗೊಂಡ್ರು, ನನ್ನ ಮೈದನ ಪ್ಲೈನ್ ಇಡ್ಲಿ ತೊಗೊಂಡ, ನಮ್ಮ ಮಾವನು ಇಡ್ಲಿ ತೊಗೊಂಡ್ರು. ಸೊ ನಾನು ಮಾತ್ರ ನಮ್ಮ ಗುಂಡಂಗೆ ಆಗುತ್ತೆ ಅಂದ್ಬಿಟ್ಟು ನಾನು ಅವನು ಸೇರಿಕೊಂಡು ಪೂರಿ ತೊಗೊಂಡ್ವಿ. ಅದನ್ನು ತಿಂದ್ಕೊಂಡು ನಾವು ಅಲ್ಲಿಂದ ಮತ್ತೆ ಅವ್ರ ಅಜ್ಜಿ ಮನೆ ಹತ್ತ ಸಾಗಿದ್ವಿ. ಸೊ ಪೂರಿ ಜೊತೆಗೆ ಸಾಗು ಕೊಟ್ಟಿದ್ರಲ್ಲ, ಅದು ಮಾತ್ರ ಸೂಪರಾಗಿತ್ತು, ನನಗೆ ತುಂಬಾ ಇಷ್ಟ ಆಯಿತು. ನಮ್ಮ ಗುಂಡ ಹೊಟ್ಟೆ ತುಂಬ ತಿಂಡಿ ತಿಂದ. ಅವನು ಕರೆಕ್ಟಾಗಿ ತಿಂಡಿ ಟೈಮ್ಗೆ ತಿಂಡಿ, ಊಟದ ಟೈಮ್ಗೆ ಊಟ ತಿಂದರೆ ನಮಗೆ ಎಲ್ಲೋದ್ರೂ ಏನೂ ಅಷ್ಟು ತಲೆನೋವು ಇರಲ್ಲ. ಅವ್ನು ಊಟ ತಿಂಡಿದೆ ನಾನು ಅರ್ಧ ಯೋಚನೆ ಮಾಡೋದು. ಸೊ ತಿಂಡಿ ತಿಂದು ಒಳ್ಳೆ ನಿದ್ದೆ ಹೊಡಿತಾ ಇದ್ದಾನೆ. ಕಾರ್ ಹತ್ತಿದ್ದೆ ತಡ ಹೋಗಿ ನಿದ್ದೆ ಮಾಡೋಕ್ಕೆ ಶುರು ಮಾಡ್ಬಿಟ್ಟ. ಚೆನ್ನಾಗಿ ನಿದ್ದೆ ಮಾಡ್ದೆ. ಅಂದಿವೆ ಹೋಗುವಾಗ
ತುಂಬ ಅಂದರೆ ಗಾಯ್ಸ್ ತುಂಬಾ ಸೆಕೆ ಇತ್ತು. ಎಲ್ಲರೂ ಐಸ್ ಕ್ರೀಮ್ ತೊಗೊಂಡು ತಿಂದ್ಕೊಂಡು ನಾವು ಅಲ್ಲಿಂದ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಯಾಕಂದರೆ ಈ ಬಿಸಿಲು ನಿಜವಾಗ್ಲೂ ತಡೆಯೋಕ್ಕಾಗೋದೇ ಇಲ್ಲ ಗಾಯ್ಸ್, ಅಷ್ಟು ಬಿಸಿಲಿರುತ್ತೆ. ಹಳ್ಳಿಗಳ ಕಡೆ ಸಮೇತನೂ ಅಷ್ಟು ಬಿಸಿಲು ಅಂದರೆ ನಿಜವಾಗ್ಲೂ ಆಗೋದೇ ಇಲ್ಲ. ನನಗಂತೂ ಜಾಸ್ತಿ ನಾನು ಅದಕ್ಕೆ ಕೂದಲನ್ನ ಎತ್ತ ಮೇಲೆ ಕಟ್ಟಿಬಿಟ್ರೆ ಗಾಯ್ಸ್ ಕೆಳಗಡೆ ಬಿಡೋದೇ ಇಲ್ಲ. ಕೂದಲು ಬೆನ್ನ ಮೇಲೆ ಬಂದರೆ ಸಾಕು ಸೆಕೆ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗಿಬಿಡುತ್ತೆ. ಹಂಗಾಗಿ ನಾನು ಕೂದಲನ್ನ ಕೆಳಗಡೆ ಬಿಟ್ಟಿದ್ದೇ ಇಲ್ಲ. ಹಾಗೆ ಎಲ್ಲರೂ ಐಸ್ ಕ್ರೀಮ್ ತಿಂದು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನಾವು ಬಂದಿರೋದು ಎಲ್ಲಿಗೆ ಈಗ? ಮೂಕನಮನೆ ಫಾಲ್ಸ್. ಹಲೋ, ಮೂಕನಮನೆ ಫಾಲ್ಸ್ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ನಾವು ಹೊರಟಿದ್ದೆ ಬೇರೆ ಕಡೆಗೆ, ಹಲೋ, ಹೋಗ್ತಾ ಇರೋದೇ ಬೇರೆ ಕಡೆಗೆ. ಎಲ್ಲ ಹಾಕ್ಬಿಟ್ಟು ನೋಡಿ ಗಾಯ್ಸ್ ನಮ್ಮ ಗುಂಡ, ನಮ್ಮ ಮಾವಂದು ಫೋಟೋ ಹೊಡಿಬೇಕಂತೆ. ಫೋಟೋ ಅಲ್ಲ ವೀಡಿಯೋನೇ ಮಾಡಾಕ್ತೀನಿ, ನನ್ನ ವ್ಯೂವರ್ಸ್ ಎಲ್ಲ ನೋಡಬೇಕು. ಓಕೆ ಡನ್. ನಾವು ಗಾಡಿನ ಪಾರ್ಕ್ ಮಾಡಿದ ಜಾಗದಿಂದ ಸುಮಾರು ಅರ್ಧ ಕಿಲೋಮೀಟ್ರು ಹೋಗಬೇಕು ಅನಿಸುತ್ತೆ, ಅಷ್ಟು ದೂರ ಇತ್ತು. ಫೈನಲಿ ನಾವು ಫಾಲ್ಸ್ ಹತ್ರ ಬಂದ್ವಿ. ತುಂಬಾ ಡೌನ್ ಇತ್ತು, ಬರುವಾಗ ಬಂದ್ಬಿಟ್ಟಿದ್ದೀವಿ. ಹೋಗುವಾಗ ಏನಾಗುತ್ತೋ ದೇವ್ರಿಗೆ ಗೊತ್ತು, ಹತ್ತಕ್ಕಾಗುತ್ತೋ ಇಲ್ವೋ. ಸೊ ಸದ್ಯಕ್ಕೆ ಫಾಲ್ಸ್ ಹತ್ರ ಬಂದು ಎಲ್ಲರೂ ರೆಡಿ ಆಗ್ತಾಯಿದ್ದಾರೆ ನೀರಿಗೆ ಇಳಿಯೋಕ್ಕೆ ಅಂತ. ಸೊ ಅಲ್ಲಿ ಎಷ್ಟು ಮಜಾ ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ, ಏನೇನೆಲ್ಲ ಸಿಕ್ತು ನೀವೇ ನೋಡಿರಂತೆ. ಬನ್ನಿ ಗಾಯ್ಸ್. ಟನ್. ಒಂದು ಬೆಂಕಿ ಕೊಟ್ಟು ತಿಂತ ಇದ್ರೆ ಸುಟ್ಟಿ ನಿಮಗೆ ತೋರಿಸ್ತೀನಿ. ಈಗ ಗಾಯ್ಸ್ ಏಡಿನ ಹಾಗೆ ಬೇಯಿಸೋಕ್ಕೆ ಅಲ್ಲಿದ್ದಿದ್ದು ಒಣಗಿದ ಎಲೆ ಎಲ್ಲನೂ ತಂದು ಗುಡ್ಡೆ ಹಾಕ್ಕೊಂಡು ಬೆಂಕಿ ಹಚ್ತಾ ಇದ್ದಾರೆ. ಸೊ ನಾನು ಇದನ್ನೆಲ್ಲ ಯಾವತ್ತೂ ಟ್ರೈ ಮಾಡಿಲ್ಲ, ಇದೇ ಫಸ್ಟ್ ಟೈಮು. ಸೊ ನೋಡೋಣ ಬನ್ನಿ ಟೇಸ್ಟ್ ಎಲ್ಲ ಹೇಗಿರುತ್ತೆ ಏನೋ. ಕಾಡು ಮನುಷ್ಯರು ಯಾಕೆ ಎಷ್ಟು ಗಟ್ಟಿ ಇದ್ದಾರೆ ಅಂದರೆ ಇದೆಲ್ಲ ನಾಟಿ ಸ್ಟೈಲ್ ಫುಡ್ ಎಲ್ಲ ತಿಂದು ಅವರು ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ ಗೈಸ್. ಸೊ ನಾವು ಟೇಸ್ಟ್ ಮಾಡೋಣ ಬನ್ನಿ, ರಿವ್ಯೂ ಕೇಳೋಣ ಈಗ. ನೋಡಿ ಫ್ರೆಂಡ್ಸ್, ಕಲ್ಲೆಡಿ ನಾಟಿ ಎಡಿ ಸುಟ್ಟಾಗಿದೆ, ಬಿಸಿ ಬಿಸಿ ಇವಾಗ ತಿಂದು ಟೇಸ್ಟ್ ಆಗಿದೆ ಅಂತ ಹೇಳ್ತೀನಿ. ವಾವ್, ವಾ ಸೂಪರ್ ಆಗಿದೆ ಟೇಸ್ಟು. ಅಪ್ಪ ಕುಕ್ಕರ್ಸಿಯಾ, ನಾವಿಲ್ಲಿ ಹೊರಗಡೆ ಉಪ್ಪು ಖಾರ ತಂದಿಲ್ಲ, ಆದರೂ ಉಪ್ಪು ಖಾರ ಇದ್ದಿದ್ರೆ ಇನ್ನೂ ಸಖತ್ತಾಗಿರೋದು. ಸೂಪರ್ ಆಗಿದೆ, ಹೆಲ್ತಿಗೂ ತುಂಬ ಒಳ್ಳೆಯದು. ತೋರಿಸಿ ಈ ಥರ ಫುಡ್ನ ನಮ್ಮ ಅಣ್ಣ ನೋಡಿ ಹೆಂಗೆ ತಿಂತಿದ್ದಾನೆ, ಕಾಡು ಮನುಷ್ಯ ಅಂತಾರ. ಕಾಡೆಲ್ಲ ತಗೊಂಡು ಪುನೇ ಬೆಂಕಿ ಕೊಂಚ ನೀರು ಹಾಕೋ. ನನಗೂ ಇಷ್ಟು ಕೊಟ್ಟಿದ್ದಾರೆ, ಈ ಥರ ಎಲ್ಲ ತಿಂತಾರೆ. ನಾನು ಫಸ್ಟ್ ಟೈಮು ಟೇಸ್ಟ್ ನೋಡೋಣ ಬನ್ನಿ. ಬೆಂಕಿ ತುಟ್ಟಿದ್ವಿ, ಈಗ
ಚೈತ್ರಕ್ಕ ಅವ್ರಿಗೆಲ್ಲ ಗೊತ್ತಿಲ್ಲ ಅಲ್ವಾ ಬಳಸ್ಕೊಂತಾರ ಇವ್ಳು ಲಾಗ್ ಮಾಡೋದು ನೀರು ತುಂಬಿಸ್ತಿರ್ವಿ. ಗೊತ್ತು. ನಮ್ಮಿಂದ ಯಾರಿಗೆ ಚೈತ್ರಕ್ಕಂಗ ಇಲ್ಲ ಗೊತ್ತು ಗೊತ್ತಿಲ್ಲ ಅವಳಿಗೆ ಗೊತ್ತು. ಹೆಂಗೆ ಸಬ್ಸ್ಕ್ರೈಬ್ ಮಾಡೋಣ. ಇವ್ರು ನಮ್ಮ ಜನಕ, ಇವ್ರನ್ನ ನನಗೊಂದು ಲಿಫ್ಟ್ ಮಾಡ್ತೀನಿ. ನೀರ್ಗೆ ಹಾಕ್ತಿ ಹಂಗೆ. ನೋಡಿ ಫ್ರೆಂಡ್ಸ್, ಈಗ ನೀರಿಗೆ ತಗೊಂಡು ಹಾಕ್ತೀನಿ. ಇವ್ರಲ್ಲಿ ಏನೂ ಇಲ್ಲ ಫ್ರೆಂಡ್ಸ್, ಬಾಡಿಲಿ ಏನೂ ಇಲ್ಲ, 4 kg ಬಾಡಿ ಇಲ್ಲ, ಆದ್ರೂ ಭಾಳ ಹಾರಾಡ್ತಾರೆ. ಆ್ಯಕ್ಚುಲಿ ಗಾಯ್ಸ್ ನಾವು ಹೊರಟಿದ್ದು ಮನೆಯಿಂದ ಹೊರಟಿದ್ದು ಹಾಂ ತಗೊಂಡೆ ಹಾಂ ಮನೆಯಿಂದ ಹೊರಟಿದ್ದು ನಾವು ಅವ್ರ ಅಜ್ಜಿ ಮನೆಗೆ ಹೋಗೋಕ್ಕೆ ಅಂತ. ಆದರೆ ಇಲ್ಲಿ ಒಂದು ಫಾಲ್ಸ್ ಇದೆ ಚೆನ್ನಾಗಿದೆ ಅಂತ ಅಂದರು. ಸೊ ನೋಡೋಣ ಅಂತ ಬಂದ್ವಿ. ಚೆನ್ನಾಗಿತ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಬಟ್ ಇವಾಗ ತುಂಬ ಅಪ್ಪಿದೆ, ನಂಗೆ ಇಷ್ಟಕ್ಕೆ ಸಾಕಾಗೋಯ್ತು. ನೋಡಿ guys, ಇಷ್ಟು ಹೊತ್ತಿಗೆ ಸುಸ್ತು ಅಂತ ಹೇಳ್ತವ್ರೆ. ನಿಜವಾಗ್ಲೂ ಆಗಲ್ಲ, ಕಷ್ಟ ಇದೆ ಹತ್ತೋದು. ತುಂಬ ಕಷ್ಟ ಇದೆ. ಇಳಿಬೇಕಾದ್ರೆ ಜೋಶ್ ಇತ್ತು, ಹತ್ತುವಾಗ ಜೋಶ್ ಇಲ್ಲ. ಹೆಚ್ಚು ಕಡಿಮೆ ಒಂದು 100 ಮೆಟ್ಲು ಮೇಲೆ ಹತ್ತಬೇಕು, ಆಗ್ತಾಯಿಲ್ಲ. ಹೊರಗಡೆ ಬಂದಾಗ ಪಾರ್ಟಿ ಮಾಡ್ಬಿಡ್ತೀವಿ ಖುಷಿಗೆ, ಮೇಲೆ ಹತ್ತಕ್ಕಾಗ್ತಾಯಿಲ್ಲ. ಸ್ವಲ್ಪ ಕಾರಲ್ಲೇ ಮಲಗಿರ್ತಿದ್ದೆ, ಹಠ ಮಾಡ್ಕೊಳ್ತಾ ಬಂದು ಎತ್ತಕ್ಕಾಯ್ತಿಲ್ಲ ಫ್ರೆಂಡ್ಸ್. ನೋಡಿ ಗಾಯ್ಸ್, ಇನ್ನೂ ಅಷ್ಟು ಮೆಟ್ಲು ಹತ್ತಬೇಕು.